ಓಕೆ, ಥ್ಯಾಂಕ್ ಯು. ಸೊ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರು ಏನ್ ಮಾಡಿರ್ತಾರೆ, ಆ ಫಂಡ್ ಮ್ಯಾನೇಜರ್ ಅಸೈನ್ ಮಾಡಿರ್ತಾರೆ. ಒಂದೊಂದು ಫಂಡ್ಗೆ ಒಬ್ಬೊಬ್ಬರೇ ಫಂಡ್ ಮ್ಯಾನೇಜರ್ ಇರ್ತಾರೆ, ಕೆಲವೊಂದು ಫಂಡ್ಗೆ 2 ಅಥವಾ 3 ಜನ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಈ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾರೆ, ಇರೋ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಅಲ್ಲಿಂದ ಅದನ್ನ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಸೆಕ್ಯೂರಿಟೀಸ್ ಅಲ್ಲಿ ರಿಟರ್ನ್ಸ್ ಏನ್ ಜನರೇಟ್ ಆಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಆಗಿದ್ರೆ ಸ್ಟಾಕ್ ಪ್ರೈಸ್ ಹೆಂಗೆ ಜಾಸ್ತಿ ಆಗುತ್ತೋ ಅಲ್ಲಿ ರಿಟರ್ನ್ ಜಾಸ್ತಿ ಆಗುತ್ತೆ. ಆ ರಿಟರ್ನ್ಸ್ ಬಂದು ಇನ್ವೆಸ್ಟರ್ಸ್ ಕೊಡ್ತಾರೆ. ಈಗ ಬಾಂಡ್ ಅಲ್ಲಿ ಆಗಿದ್ರೆ ಬಾಂಡ್ ಕೂಪನ್ ರೇಟ್ ಇಂಟ್ರೆಸ್ಟ್ ಅಂತ ಇರುತ್ತೆ, ಇಂಟ್ರೆಸ್ಟ್ ಜನರೇಟ್ ಆಗುತ್ತೆ, ಆ ಒಂದಿರೋ ಇಂಟ್ರೆಸ್ಟ್ ನ ಇನ್ವೆಸ್ಟರ್ಸ್ ಗೆ ಕೊಡ್ತಾರೆ. ಸೊ ಇದು ಒಂದು ಸೈಕಲ್ ಟರ್ನ್ ಆಗುತ್ತೆ. ಲೈಕ್ ಇನ್ವೆಸ್ಟರ್ಸ್ ಹತ್ರ ಫಸ್ಟ್ ದುಡ್ಡು ಇರುತ್ತೆ, ಅದು ಹೋಗ್ಬಿಟ್ಟು ಫಂಡ್ ಮ್ಯಾನೇಜರ್ ಹೋಗುತ್ತೆ, ಫಂಡ್ ಮ್ಯಾನೇಜರ್ ಸೆಕ್ಯೂರಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದು ರಿಟರ್ನ್ ಜನರೇಟ್ ಆಗ್ಬಿಟ್ಟು ರಿಟರ್ನ್ಸ್ ತಿರ್ಗಾ ಇನ್ವೆಸ್ಟರ್ಸ್ ಹೋಗುತ್ತೆ. ಇದು ಮ್ಯೂಚುವಲ್ ಫಂಡ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್, ಓಕೆ, ಏನಾಗುತ್ತೆ, 4 ಜನ ಫ್ರೆಂಡ್ಸ್, ಓಕೆ, ಅವ್ರು ಏನ್ ಮಾಡ್ತಾರೆ, ಒಂದು ಶಾಪ್ ಹೋಗ್ತಾರೆ, ಓಕೆ, ಒಂದು ಸ್ಪೋರ್ಟ್ಸ್ ಅಂಗಡಿ ಹೋಗ್ತಾರೆ. ಅವ್ರು ಏನ್ ಮಾಡ್ಬೇಕು, ಒಂದು ಸ್ಪೋರ್ಟ್ಸ್ ಏನಾದ್ರು ಐಟಮ್ಸ್ ತಗೊಳ್ಳೋಣ ಅಂತ ಹೋಗಿರ್ತಾರೆ. ಸ್ಕೂಲ್ ಕಾಲೇಜ್ ಹಾಲಿಡೇ ಬಿಟ್ಟಿರುತ್ತೆ, ಎಂಜಾಯ್ ಮಾಡ್ಬೇಕಂತ. ಅವ್ರು ಏನ್ ಮಾಡ್ತಾರೆ, ಒಬ್ಬೊಬ್ರ ಹತ್ರ ಒಂದು 100 ರೂಪೀಸ್ ಇರುತ್ತೆ, 4 ಜನ ಫ್ರೆಂಡ್ಸ್. ಸೊ ನೋಡ್ತಾರೆ, ಏನೇನೋ ಐಟಮ್ಸ್ ಇರುತ್ತೆ, ಚೆಸ್ ಬೋರ್ಡ್ ಇರುತ್ತೆ, ಕ್ಯಾರಮ್ ಇರುತ್ತೆ, ಟಿ ಇರುತ್ತೆ, ಎಲ್ಲ ಇರುತ್ತೆ. ಅವ್ರಿಗೆ ಏನಾಗುತ್ತೆ, ಇಷ್ಟ ಕ್ಯಾರಮ್ ಬೋರ್ಡ್ ಇಷ್ಟ ಆಗುತ್ತೆ. ಕ್ಯಾರಮ್ ಬೋರ್ಡ್ ತಗೊಳ್ಬೇಕಂತಂದೇಳಿ ಅಲ್ಲಿ ಕೇಳಿದಾಗ ಏನಾಗುತ್ತೆ, ಕ್ಯಾರಮ್ ಬೋರ್ಡ್ 400 ರೂಪೀಸ್. ಓಕೆ, ಒಬ್ಬೊಬ್ರ ಹತ್ರ 100 ರೂಪೀಸ್ ಇದೆ. ಅವ್ರಿಗೆ ಒಬ್ಬೊಬ್ರಿಗೆ ತಗೊಳಕ್ಕಾಗಲ್ಲ. ಅವ್ರು ಏನ್ ಮಾಡ್ತಾರೆ, 4 ಜನನು ಪೂಲ್ ಮಾಡ್ಬಿಟ್ಟು ಆ 4 ಜನ ದುಡ್ಡು ತಗೊಂಡ್ಬಿಟ್ಟು 400 ರೂಪಾಯಿ ಅಂಗಡಿ ಓನರ್ ಕೊಟ್ಬಿಟ್ಟು ಆ ಕ್ಯಾರಮ್ ಬೋರ್ಡ್ ತಗೊಳ್ತಾರೆ. ಸೊ ಇದೇ ರೀತಿ ಇನ್ವೆಸ್ಟರ್ಸ್ ಇಂಡಿವಿಜುವಲ್ ಆಗಿ ಇನ್ವೆಸ್ಟ್ ಮಾಡೋ ಬದಲು ಅವ್ರ ದುಡ್ಡನ್ನ ಪೂಲ್ ಮಾಡ್ಬಿಟ್ಟು ಫಂಡ್ ಮ್ಯಾನೇಜರ್ ಥ್ರೂ ಇನ್ವೆಸ್ಟ್ ಮಾಡಿ ರಿಟರ್ನ್ ಜನರೇಟ್ ಮಾಡೋದು ವೇನೆ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ್ಯಾವ ತರದ್ದಿದೆ, ಏನೇನು ವೆರೈಟೀಸ್ ಇದೆ, ಎಷ್ಟು ಟೈಪ್ಸ್ ಇದೆ. ಒಂದು ಬೇಸಿಕಲಿ ಈಕ್ವಿಟಿ ಫಂಡ್ಸ್, ನಿಮ್ಗೆಲ್ಲ ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಈಕ್ವಿಟಿ ಫಂಡ್ಸ್ ಅಂತಂದ್ರೆ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಡೈರೆಕ್ಟ್ ಆಗಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆಗುವಂತದ್ದು. ಕಂಪ್ನಿ ಶೇರ್ಸ್ ಇರುತ್ತೆ, ಸುಮಾರು ಕಂಪ್ನಿಗಳು ಇರುತ್ತೆ, ಟಾಟಾ ಇರುತ್ತೆ, ರಿಲಯನ್ಸ್ ಇರುತ್ತೆ, ನಿಮ್ಮ HDFC ಇರುತ್ತೆ, ಮಾರುತಿ ಇರುತ್ತೆ, ಸುಮಾರು ಕಂಪ್ನಿಗಳು ಇರುತ್ತೆ. ಆ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಆಗ್ಬಿಟ್ಟು ಅಲ್ಲಿ ಶೇರ್ ಮಾರ್ಕೆಟ್ ಶೇರ್ ಪ್ರೈಸ್ ಜಾಸ್ತಿ ಆದಾಗ ಬರೋ ರಿಟರ್ನ್ಸ್ ಇನ್ವೆಸ್ಟರ್ಸ್ ತಗೊಳ್ಳೋದು ಏನಂತಾರೆ, ಅದನ್ನ ಈಕ್ವಿಟಿ ಫಂಡ್ಸ್ ಅಂತ ಹೇಳ್ತಾರೆ. ಈಕ್ವಿಟಿ ಫಂಡ್ಸ್ ಅಲ್ಲದೆ FD ತರ ಸ್ವಲ್ಪ ರಿಸ್ಕ್ ಕಮ್ಮಿ ಇರೋದು ಅಥವಾ ಸೇಫ್ ಆಗಿರೋದು ಡೆಟ್ ಫಂಡ್ಸ್ ಅಂತಾನು ಇದೆ. ಸೊ ಸುಮಾರು ಡೆಟ್ ಫಂಡ್ಸ್ ಸುಮಾರು ವೆರೈಟಿ ಬರುತ್ತೆ. ಅದು ಏನ್ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದೆರಡು ಸ್ಲೈಡ್ ಅಲ್ಲಿ ನಿಮಗೆ ವಿವರವಾಗಿ ಹೇಳ್ತೀವಿ. ಅದಾದ್ಮೇಲೆ ಡೆಟ್ ಫಂಡ್ಸ್ ಬಂದು ಇದು ಗವರ್ಮೆಂಟ್ ಸೆಕ್ಯೂರಿಟೀಸ್ ಇರ್ಬೋದು, ಬಾಂಡ್ಸ್ ಇರ್ಬೋದು, ಅಥವಾ ಡಿಬೆಂಚರ್ಸ್, ಈ ತರ ಪ್ರಾಡಕ್ಟ್ ಅಲ್ಲಿ ಇನ್ವೆಸ್ಟ್ ಆಗುವಂತ. ಸೊ ಈಕ್ವಿಟಿ ಅಷ್ಟು ರಿಟರ್ನ್ ಸಿಗಲ್ಲ, ಬಟ್ ನಂದು ಪ್ರಿನ್ಸಿಪಲ್ ಏನಿರುತ್ತೆ ಸ್ವಲ್ಪ ಸೇಫ್ ಆಗಿರುತ್ತೆ. ಇವೆರಡರದ್ದು ಮಿಕ್ಸ್ ಕಾಂಬಿನೇಷನ್ ಏನ್ ಮಾಡ್ತಾರೆ, ಅದನ್ನ ಹೈಬ್ರಿಡ್ ಫಂಡ್ಸ್ ಅಂತ ಹೇಳ್ತಾರೆ. ಒಂಚೂರು ಈಕ್ವಿಟಿನೂ ಇರುತ್ತೆ, ಒಂಚೂರು ಡೆಟ್ಟು ಇರುತ್ತೆ, ಎರಡರದ್ದು ಕಾಂಬಿನೇಷನ್ ಸೇರಿಸ್ಬಿಟ್ಟು ನಾವು ಹೈಬ್ರಿಡ್ ಫಂಡ್ಸ್ ಅಂತ ಹೇಳ್ತೀವಿ. ಸೊ ಇದು ಬೇಸಿಕ್ 3 ಟೈಪ್ಸ್, ಒಂದು ಈಕ್ವಿಟಿ ಫಂಡ್, ಒಂದು ಡೆಟ್ ಫಂಡ್, ಇನ್ನೊಂದು ಹೈಬ್ರಿಡ್ ಫಂಡ್. ನೆಕ್ಸ್ಟ್ ಇನ್ನೊಂದು ಕ್ಲಾಸಿಫಿಕೇಶನ್ ಇದೆ ಮ್ಯೂಚುವಲ್ ಫಂಡ್ ಅಲ್ಲಿ, ಬೇಸ್ಡ್ ಆನ್ ದ ಕಾನ್ಸ್ಟಿಟ್ಯೂಷನ್. ಇದೇನಪ್ಪ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ, ಈಗ ಮ್ಯೂಚುವಲ್ ಫಂಡ್ ಅಲ್ಲಿ 3 ತರದ್ದು ಇರುತ್ತೆ. ಒಂದು ಓಪನ್ ಎಂಡೆಡ್ ಫಂಡ್, ಇನ್ನೊಂದು ಕ್ಲೋಸ್ ಎಂಡೆಡ್ ಫಂಡ್, ಇನ್ನೊಂದು ಇಂಟರ್ವಲ್ ಫಂಡ್ ಅಂತ ಹೇಳ್ತೀವಿ. ಓಪನ್ ಎಂಡೆಡ್ ಫಂಡ್ ಅಂದ್ರೆ ಏನು, ಇನ್ವೆಸ್ಟರ್ಸ್ ಎನಿ ಟೈಮ್ ದುಡ್ಡು ಇನ್ವೆಸ್ಟ್ ಮಾಡಬಹುದು, ಎನಿ ಟೈಮ್ ದುಡ್ಡು ತೆಗಿಬಹುದು, ಅದನ್ನ ಓಪನ್ ಎಂಡೆಡ್ ಸ್ಕೀಮ್ ಅಂತ ಹೇಳ್ತೀವಿ. ಕ್ಲೋಸ್ ಎಂಡೆಡ್ ಅಂದ್ರೆ ಹೆಂಗೆ, ಇನ್ವೆಸ್ಟರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಮ್ಯೂಚುವಲ್ ಫಂಡ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಬಟ್ ಅದು ಪರ್ಟಿಕ್ಯುಲರ್ ಡೇಸ್ಗೆ ಕ್ಲೋಸ್ ಎಂಡೆಡ್ ಆಗಿರುತ್ತೆ. ಅಂದ್ರೆ ಇನ್ ಬಿಟ್ವೀನ್ ದುಡ್ಡು ತೆಗೆಯೋದಕ್ಕಾಗಲ್ಲ ಅಥವಾ ಇನ್ವೆಸ್ಟ್ ಮಾಡಕ್ಕಾಗಲ್ಲ. ಇದನ್ನ ಕ್ಲೋಸ್ ಎಂಡೆಡ್ ಫಂಡ್ ಅಂತ ಹೇಳ್ತೀವಿ. ಯೂಶಲಿ ಕ್ಲೋಸ್ ಎಂಡೆಡ್ ಫಂಡ್ ಕೆಲವೊಂದು 3 ಇಯರ್ಸ್ ಇರುತ್ತೆ, ಕೆಲವೊಂದು 3.5 ಇಯರ್ಸ್ ಇರುತ್ತೆ, ಕೆಲವೊಂದು 5 ಇಯರ್ಸ್ ಇರುತ್ತೆ. ಈ ತರ 5 ಇಯರ್ಸ್, 3 ಇಯರ್ಸ್, 3.5 ಇಯರ್ಸ್ಗೆ ಕ್ಲೋಸ್ ಎಂಡೆಡ್ ಆಗಿರುತ್ತೆ. ಬಿಕಾಸ್ ಅಲ್ಲಿ ಇನ್ವೆಸ್ಟರ್ಸ್ ಫಸ್ಟ್ ಗೆ ಇನ್ವೆಸ್ಟ್ ಮಾಡಿದ್ಮೇಲೆ ಆ ಟೈಮ್ ಪೀರಿಯಡ್ ಮುಗಿಯೋವರೆಗೂ ವೇಟ್ ಮಾಡ್ಬಿಟ್ಟು ಅದಾದ್ಮೇಲೆ ಏನ್ ಮಾಡ್ಬೋದು, ಅವರು ಅಮೌಂಟ್ ಆಟೋಮೆಟಿಕ್ ಆಗಿ ವಿಡ್ರಾ ಆಗುತ್ತೆ. ಇದು ಕ್ಲೋಸ್ ಎಂಡೆಡ್. ಸೊ ಇವೆರಡರ ನಡುವೆ ಇನ್ನೊಂದು ಕ್ಯಾಟಗರಿ ಇದೆ, ಇಂಟರ್ವಲ್ ಫಂಡ್ ಅಂತ. ಅದು ತುಂಬಾ ರೇರ್, ಆ ಕ್ಯಾಟಗರಿ ಬರೋದು ತುಂಬಾ ರೇರು. ಇಂಟರ್ವಲ್ ಫಂಡ್ ಅಂದ್ರೆ ಏನು, ಇದು ಸ್ಟಾರ್ಟಿಂಗ್ ಅಲ್ಲಿ ಓಪನ್ ಆಗಿರುತ್ತೆ, ಆಮೇಲೆ ಇದು ಆಕ್ಚುಲಿ ಕ್ಲೋಸ್ ಎಂಡೆಡ್ ಫಂಡ್. ಕ್ಲೋಸ್ ಎಂಡೆಡ್ ಫಂಡ್, ಬಟ್ ಏನಂದ್ರೆ ನಡುವೆ ಕೆಲವೊಂದು 10 ಡೇಸ್ ಅಥವಾ 15 ಡೇಸ್, 2 ವರ್ಷ ಆದ್ಮೇಲೆ, 3 ವರ್ಷ ಆದ್ಮೇಲೆ ಅಥವಾ 5 ವರ್ಷ ಆದ್ಮೇಲೆ ಒಂದು ಇಂಟರ್ವಲ್ ಕೊಡ್ತಾರೆ. ಆ ಇಂಟರ್ವಲ್ ಅಲ್ಲಿ ಇನ್ವೆಸ್ಟರ್ಸ್ ಬೇಕಂದ್ರೆ ಎಕ್ಸಿಟ್ ಆಗ್ಬೋದು ಸೆಲ್ ಮಾಡ್ಬಿಟ್ಟು, ಅಥವಾ ಫಂಡ್ ಚೆನ್ನಾಗಿದ್ರೆ ರೀಇನ್ವೆಸ್ಟ್ ಮಾಡಿ ಮತ್ತೆ ತಿರ್ಗಾ ಎಕ್ಸ್ಟ್ರಾ ಅಮೌಂಟ್ ಹಾಕ್ಬೋದು. ಇದನ್ನ ನಾವು ಇಂಟರ್ವಲ್ ಫಂಡ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಬೇಸಿಸ್ ಮೇಲೆ ಈಕ್ವಿಟಿ ಫಂಡ್, ಡೆಟ್ ಫಂಡ್, ಹೈಬ್ರಿಡ್ ಫಂಡ್ ಒಂದು ಕ್ಯಾಟಗರಿ. ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಮೇಲೆ ಓಪನ್ ಎಂಡೆಡ್, ಕ್ಲೋಸ್ ಎಂಡೆಡ್, ಇಂಟರ್ವಲ್ ಫಂಡ್ಸ್. ಈ ತರ ಫಂಡ್ ಕ್ಲಾಸಿಫಿಕೇಶನ್ ಆಗುತ್ತೆ. ಸೊ ಫರ್ದರ್ ಡೀಟೇಲ್ಸ್ ಇದೆ ನೋಡೋಣ.
ಸೊ ಆಗ್ಲೇ ಹೇಳ್ದಂಗೆ ಮ್ಯೂಚುವಲ್ ಫಂಡ್ ಕ್ಯಾನ್ ಬಿ ಓಪನ್ ಎಂಡೆಡ್ ಇರ್ಬೋದು ಅಥವಾ ಕ್ಲೋಸ್ ಎಂಡೆಡ್ ಇರ್ಬೋದು. ಎಲ್ಲಾ ಕ್ಯಾಟಗರಿನಲ್ಲೂ ಓಪನ್ ಎಂಡೆಡ್ ಫಂಡ್ಸ್ ಇರುತ್ತೆ, ಕ್ಲೋಸ್ ಎಂಡೆಡ್ ಫಂಡ್ಸ್ ಇರುತ್ತೆ. ಈಕ್ವಿಟಿ ಫಂಡ್ಸ್ ಅಲ್ಲೂ ಓಪನ್ ಎಂಡೆಡ್ ಇರುತ್ತೆ, ಡೆಟ್ ಫಂಡ್ಸ್ ಅಲ್ಲೂ ಓಪನ್ ಎಂಡೆಡ್ ಕ್ಲೋಸ್ ಎಂಡೆಡ್ ಎರಡೂ ಇರುತ್ತೆ. ಇದರಲ್ಲಿ ಫರ್ದರ್ ಕ್ಲಾಸಿಫಿಕೇಶನ್ ಈಕ್ವಿಟಿ ಫಂಡ್ಸ್ ಅಲ್ಲಿ ಯಾವ ತರ ಕ್ಲಾಸಿಫಿಕೇಶನ್ ಇದೆ, ಇಲ್ಲಿ ಕೆಲವೊಂದು ಲೀಸ್ಟ್ ಕೊಟ್ಟಿದ್ದಾರೆ, ಅದನ್ನ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಒಂದು ಇಂಡೆಕ್ಸ್ ಫಂಡ್. ಏನಪ್ಪಾ ಇದು ಇಂಡೆಕ್ಸ್ ಫಂಡ್? ಈಗ ನಮ್ಮಲ್ಲಿ ಎರಡು ತರ ಇಂಡೆಕ್ಸ್ ಇದೆ. ಒಂದು ಮೇಜರ್ ಏನು ಸೆನ್ಸೆಕ್ಸ್ ಅಂತ ಒಂದು ಇಂಡೆಕ್ಸ್ ಇದೆ, ಇನ್ನೊಂದು ನಿಫ್ಟಿ ಅಂತ ಒಂದು ಇಂಡೆಕ್ಸ್ ಇದೆ. ಸೆನ್ಸೆಕ್ಸ್ ಬಂದು 59,000 ಸಮ್ ಚೇಂಜ್ ಇದೆ, ನಿಫ್ಟಿ ಬಂದು 17,000 ಚಿಲ್ಡ್ರ ಏನೋ ಇದೆ. ಓಕೆ, ಇವು ಎರಡು ಬ್ರಾಡ್ ಇಂಡೆಕ್ಸ್. ಈಗ ಫಾರ್ ಎಕ್ಸಾಂಪಲ್ ಇನ್ವೆಸ್ಟರ್ಸ್ ಒಬ್ಬೊಬ್ರು ಲೈಕ್ ಮಂತ್ಲಿ ಅಥವಾ ಲಮ್ಸಮ್ ಅಮೌಂಟ್ ಆಗ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇನ್ವೆಸ್ಟರ್ಸ್ ಫಂಡ್ ಮ್ಯಾನೇಜರ್ ಹತ್ರ ಲೆಟ್ಸ್ ಸೇ ಒಂದು 10 crores 20 crores ಅಮೌಂಟ್ ಬರ್ತಾ ಇದೆ ನೋಡಿ, ಅವರು ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅವ್ರು ಏನ್ ಮಾಡ್ತಾರೆ, ಜಾಸ್ತಿ ರಿಸರ್ಚ್ ಏನಿಲ್ಲ, ಇಂಡೆಕ್ಸ್ ಅಲ್ಲಿ ಈಗ ನಿಫ್ಟಿ ಇದ್ರೆ 50 ಟಾಪ್ ಕಂಪನೀಸ್, ಸೆನ್ಸೆಕ್ಸ್ ಇದ್ರೆ ಟಾಪ್ 30 ಕಂಪನೀಸ್ ಇರುತ್ತೆ. ಆ 30 ಕಂಪನೀಸ್ ಅಲ್ಲಿ ಇರೋ ಅಮೌಂಟ್ ನ ಈಕ್ವಲ್ ಆಗಿ ಡಿವೈಡ್ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡೋದು ಇಂಡೆಕ್ಸ್ ಅಲ್ಲಿ. ಇಂಡೆಕ್ಸ್ ರಿಟರ್ನ್ಸ್ ಜನರೇಟ್ ಆದಾಗ ಇನ್ವೆಸ್ಟರ್ಸ್ಗೂ ರಿಟರ್ನ್ಸ್ ಬರುತ್ತೆ. ಇದನ್ನ ಇಂಡೆಕ್ಸ್ ಫಂಡ್ ಅಂತ ಹೇಳ್ತೀವಿ. ಅದರಲ್ಲಿ ಏನೋ ಈ ಕಂಪ್ನಿಗೆ ಇಷ್ಟೇ ಆಗ್ಬೇಕು, ಆ ಕಂಪ್ನಿಗೆ ಇಷ್ಟ ಆಗ್ಬೇಕು ಆತರ ಇಲ್ಲ. ಎಷ್ಟು ಅಮೌಂಟ್ ಇದೆ ಅದು ಈಕ್ವಲ್ ಆಗಿ ಎಲ್ಲಾ ಕಂಪ್ನಿಗಳಿಗೂ ಡಿವೈಡ್ ಮಾಡೋದು. ಆಗ್ಲೇ ಎಕ್ಸಾಂಪಲ್ ಹೇಳಿದ್ನಲ್ಲ, ಒಬ್ಬೊಬ್ರ ಹತ್ರ 100 rupees ಇದೆ, ಈಕ್ವಲ್ ಆಗಿ 100 rupees 400 rupees ಕೊಟ್ಬಿಟ್ಟು ತಗೊಂಡ್ರ ಆ ತರ ಇಂಡೆಕ್ಸ್ ಫಂಡ್. ನೆಕ್ಸ್ಟ್ ಡಿವಿಡೆಂಟ್ ಈಲ್ಡ್ ಫಂಡ್. ಡಿವಿಡೆಂಟ್ ಈಲ್ಡ್ ಫಂಡ್ ಅಂದ್ರೆ ಕೆಲವೊಂದು ಕಂಪ್ನಿಗಳು ಡಿವಿಡೆಂಡ್ ಕೊಡ್ತಾ ಇರ್ತಾರೆ, ಲೈಕ್ ಕ್ವಾರ್ಟರ್ಲಿ ಡಿವಿಡೆಂಟ್, ಹಾಫ್ ಇಯರ್ಲಿ ಡಿವಿಡೆಂಟ್, ಇಯರ್ಲಿ ಡಿವಿಡೆಂಟ್ ಜಾಸ್ತಿ ಕೊಡ್ತಾ ಇದ್ದಾರೆ. ಜಾಸ್ತಿ ಡಿವಿಡೆಂಟ್ ಬರೋ ಅಂತ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದನ್ನ ನಾವು ಡಿವಿಡೆಂಟ್ ಈಲ್ಡ್ ಫಂಡ್ಸ್ ಅಂತ ಹೇಳ್ತೀವಿ. ಆ ಕಂಪ್ನಿಗಳಲ್ಲಿ ಡಿವಿಡೆಂಟ್ ಈಲ್ಡ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಈಕ್ವಿಟಿ ಡೈವರ್ಸಿಫೈಡ್ ಫಂಡ್ಸ್. ಈಕ್ವಿಟಿ ಡೈವರ್ಸಿಫೈಡ್ ಅಲ್ಲಿ 4 ತರ ಕ್ಯಾಟಗರಿ ಇದೆ. ಓಕೆ, ಒಂದು ಲಾರ್ಜ್ ಕ್ಯಾಪ್ ಈಕ್ವಿಟಿ ಫಂಡ್, ಎರಡನೇದು ಮಿಡ್ ಕ್ಯಾಪ್ ಈಕ್ವಿಟಿ ಫಂಡ್ಸ್, ಮೂರನೇದು ಸ್ಮಾಲ್ ಕ್ಯಾಪ್ ಈಕ್ವಿಟಿ ಫಂಡ್ಸ್, ನಾಲ್ಕನೇದು ಬಂದು ಮಲ್ಟಿ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್. ಓಕೆ, ಎರಡು ಕ್ಯಾಟಗರಿ, ಈಗ ಎರಡು ಸಬ್ ಕ್ಯಾಟಗರಿ ಮಾಡಿದ್ರೆ ಏನಿದು ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಈಕ್ವಿಟಿ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂತಂದ್ರೆ ಈ ಟಾಪ್ 150 ಕಂಪನೀಸ್ ಏನಿರುತ್ತಲ್ಲ, ಲೀಸ್ಟ್ ಆಗಿರೋದು ಸೆನ್ಸೆಕ್ಸ್ ಅಲ್ಲಿ ಇರ್ಬೋದು, ನಿಫ್ಟಿ ಇರ್ಬೋದು, ಅದನ್ನ ನಾವು ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಹೇಳ್ತೀವಿ, ವೆಲ್ ಎಸ್ಟಾಬ್ಲಿಷ್ಡ್ ಕಂಪನೀಸ್. ಈ ನಮ್ಮ ದುಡ್ಡು ಬರೀ ಈ ಕಂಪನಿಗಳಲ್ಲಿ ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಲಾರ್ಜ್ ಕ್ಯಾಪ್ ಈಕ್ವಿಟಿ ಫಂಡ್ಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕು. ಸೊ ದಟ್ ಇದು ಜಾಸ್ತಿ ರಿಸ್ಕ್ ಇರಲ್ಲ, ಸ್ವಲ್ಪ ಸೇಫ್ ಆಗಿರುತ್ತೆ, ಈ ಕಂಪನಿಗಳ ಗ್ರೋತ್ ಚೆನ್ನಾಗೂ ಇರುತ್ತೆ. ಓಕೆ, ಅದನ್ನ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಹೇಳ್ತೀವಿ. ಓಕೆ, ಇದು ಒಂದ್ ಕ್ಯಾಟಗರಿ. ಎರಡನೇದು ಮಿಡ್ ಕ್ಯಾಪ್. ಆ ಟಾಪ್ 150 ಬಿಟ್ಟು ನೆಕ್ಸ್ಟ್ ಅಪ್ ಟು 101 ಇಂದ ಹಿಡಿದು 250 ವರೆಗೂ ಏನ್ ಕಂಪನೀಸ್ ಇರ್ತವಲ್ಲ, ಅದು ನಾವೇನ್ ಮಾಡ್ತೀವಿ ಮಿಡ್ ಕ್ಯಾಪ್ ಕಂಪನಿಗಳು ಅಂತ ಹೇಳ್ತೀವಿ. ಮಿಡ್ ಕ್ಯಾಪ್ ಕಂಪನಿ ಅಂದ್ರೆ ಅವರು ಜಸ್ಟ್ ಸ್ಮಾಲ್ ಕ್ಯಾಪ್ ಇಂದ ಗ್ರೋತ್ ಆಗಿದೆ, ನೆಕ್ಸ್ಟ್ ಲಾರ್ಜ್ ಕ್ಯಾಪ್, ಇನ್ನು ಫ್ಯೂಚರ್ ಅಲ್ಲಿ ಲಾರ್ಜ್ ಕ್ಯಾಪ್ ಆಗುವಂತ ಕಂಪನಿಗಳು, ಅವನ್ನ ನಾವು ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಬರೀ ಅದೇ ಫಂಡ್ ಅಲ್ಲಿ ಅದೇ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಂತ ಫಂಡ್ಸ್ ನಾವು ಹೇಳ್ತೀವಿ ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಹೇಳ್ತೀವಿ, ಮಿಡ್ ಕ್ಯಾಪ್ ಫಂಡ್ಸ್. ಇದಾದ್ಮೇಲೆ ಮಿಕ್ಕಿರೋ ಎಲ್ಲಾ ಫಂಡ್ಸ್ 251 ಇಂದ ಹಿಡಿದು ರಿಮೈನಿಂಗ್ ಏನ್ ಕಂಪನಿಗಳಿದೆ ಅದೆಲ್ಲ ಬಂದು ಕ್ಯಾಟಗರಿ ಬಂದು ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂತ ಹೇಳ್ತೀವಿ. ಸೊ ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಲ್ಲಿ ಕಂಪನಿಗಳು ಜಾಸ್ತಿ ಇರುತ್ತೆ, ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಎಷ್ಟೋ ಕಂಪನಿಗಳು ಮಿಡ್ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಆಗೋಕ್ಕಿಂತ ಮುಂಚೆ ಎಷ್ಟೋ ಕಂಪನಿಗಳು ಏನಾಗುತ್ತೆ, ಆ ಬಿಸ್ನೆಸ್ ಕ್ಲೋಸ್ ಮಾಡ್ತವೆ ಅಥವಾ ಮರ್ಜ್ ಆಗುತ್ತೆ, ಏನೋ ಆಗುತ್ತೆ. ಸೊ ಹಿಂಗಾಗಿ ಅದರಲ್ಲಿ ರಿಸ್ಕ್ ಜಾಸ್ತಿ. ಬಟ್ ಅದೇ ಕಂಪನಿ ಲಾರ್ಜ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಆದಾಗ ರಿಟರ್ನ್ಸ್ ಜಾಸ್ತಿ ಬರುತ್ತೆ. ಸೊ ಈಕ್ವಿಟಿ ಡೈವರ್ಸಿಫೈಡ್ ಈ 3 ಕ್ಯಾಟಗರಿ ಇದೆ. ಈ 3ರಲ್ಲಿ ಮಿಕ್ಸ್ ಮಾಡಿ ಫರ್ದರ್ 2 ಕ್ಯಾಟಗರಿ. ಯಾವುದು? ಒಂದು ಫ್ಲೆಕ್ಸಿ ಕ್ಯಾಪ್, ಒಂದು ಮಲ್ಟಿ ಕ್ಯಾಪ್. ಏನ್ ಡಿಫರೆನ್ಸ್ ಬಿಟ್ವೀನ್ ಫ್ಲೆಕ್ಸಿ ಕ್ಯಾಪ್ ಅಂದ್ರೆ ಏನು, ಮಲ್ಟಿ ಕ್ಯಾಪ್ ಅಂದ್ರೆ ಏನು ಹೇಳ್ತೀವಿ. ಸೊ ಮಲ್ಟಿ ಕ್ಯಾಪ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ರೂಲ್ ಇದೆ. ಏನದು ರೂಲು? ಲಾರ್ಜ್ ಕ್ಯಾಪ್ ಅಲ್ಲಿ 25, ಮಿಡ್ ಕ್ಯಾಪ್ ಅಲ್ಲಿ 25, ಸ್ಮಾಲ್ ಕ್ಯಾಪ್ ಅಲ್ಲಿ 25. 3ರಲ್ಲೂ 25% ಹಾಕ್ಬಿಟ್ಟು ರಿಮೈನಿಂಗ್ 25% ಇರ್ತಲ್ಲ, ಅವರು ಫಂಡ್ ಮ್ಯಾನೇಜರ್ ಎಲ್ಲಾದ್ರೂ ರೊಟೇಟ್ ಮಾಡ್ಬೋದು. ಅವ್ರು ಬೇಕಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಆದ್ರೂ ಹಾಕ್ಬೋದು, ಮಿಡ್ ಕ್ಯಾಪ್ ಅಲ್ಲಿ ಆದ್ರೂ ಹಾಕ್ಬೋದು, ಅಥವಾ ಲಾರ್ಜ್ ಕ್ಯಾಪ್ ಅಲ್ಲೂ ಹಾಕ್ಬೋದು, ಅಥವಾ ಆ 25 ನ ಮತ್ತೆ ಈಕ್ವಲ್ ಆಗಿ ಡಿವೈಡ್ ಮಾಡ್ಬೋದು. ಬಟ್ ಮಿನಿಮಮ್ 25% ಈಚ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲ ರೂಲ್ ಪಕ್ಕ ಹಾಕ್ಲೇಬೇಕು. ಅದನ್ನ ನಾವು ಮಲ್ಟಿ ಕ್ಯಾಪ್ ಫಂಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮುಂಚೆ ಈ ತರ ರೂಲ್ಸ್ ಇದ್ದಿಲ್ಲ, ಅದನ್ನ ನಾವು ಏನ್ ಮಾಡ್ತೀವಿ ಫ್ಲೆಕ್ಸಿ ಕ್ಯಾಪ್ ಅಂತ ಹೇಳ್ತೀವಿ. ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಏನಾಗುತ್ತೆ, ಒಟ್ಟಲ್ಲಿ ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇರಬೇಕು, ಬಟ್ ಇಷ್ಟಿಷ್ಟೇ ಪರ್ಸೆಂಟೇಜ್ ಹಾಕ್ಬೇಕು, ಇಷ್ಟೇ ಹಾಕ್ಬೇಕು ಅಂತ ಯಾವ್ದು ರೂಲ್ಸ್ ಇರಲ್ಲ. ಅದನ್ನ ನಾವೇನ್ ಮಾಡ್ತೀವಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳ್ತೀವಿ. ಸೊ ಒಂದು ಇಂಡೆಕ್ಸ್ ಫಂಡ್ ಆಯ್ತು. ಇಂಡೆಕ್ಸ್ ಈಕ್ವಿಟಿ ಫಂಡ್ ಅಲ್ಲಿ ಇಂಡೆಕ್ಸ್ ಫಂಡ್ ಟಾಪ್ ನಿಫ್ಟಿ ಅಥವಾ ಲಾರ್ಜ್ ಕ್ಯಾಪ್ ಸೆನ್ಸೆಕ್ಸ್ ಕಂಪನಿಗಳಲ್ಲಿ ಒಂದು ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಇಂಡೆಕ್ಸ್ ಫಂಡ್ ಅಂತ ಹೇಳ್ತೀವಿ. ಓಕೆ, ಡಿವಿಡೆಂಟ್ ಈಲ್ಡ್ ಫಂಡ್ ಅಲ್ಲಿ ಡಿವಿಡೆಂಟ್ ಜಾಸ್ತಿ ಕೊಡುವಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಂತ ಫಂಡ್ ನ ಡಿವಿಡೆಂಟ್ ಈಲ್ಡ್ ಫಂಡ್ ಅಂತ ಹೇಳ್ತೀವಿ. ಡೈವರ್ಸಿಫೈಡ್ ಈಕ್ವಿಟಿ ಫಂಡ್ ಅಲ್ಲಿ
ನಿಮ್ದು ಲಾರ್ಜ್ ಕ್ಯಾಪ್ ಫಂಡ್ ಬರುತ್ತೆ, ಮಿಡ್ ಕ್ಯಾಪ್ ಫಂಡ್ ಬರುತ್ತೆ, ಮಲ್ಟಿ ಕ್ಯಾಪ್ ಫಂಡ್ ಬರುತ್ತೆ, ಸ್ಮಾಲ್ ಕ್ಯಾಪ್ ಮತ್ತೆ ಫ್ಲೆಕ್ಸಿ ಕ್ಯಾಪ್. ಇದಾದ್ಮೇಲೆ ಸ್ವಲ್ಪ ಹೈ ರಿಸ್ಕ್ ಒಂದು ಥೀಮ್ಯಾಟಿಕ್ ಫಂಡ್ ಅಂತ ಹೇಳ್ತೀವಿ. ಸೊ ಥೀಮ್ಯಾಟಿಕ್ ಫಂಡ್ ಅಂದ್ರೆ ಏನು? ಸೊ ಥೀಮ್ಯಾಟಿಕ್ ಫಂಡ್ ಅಂತಂದ್ರೆ ಒಂದು ಥೀಮ್ ಇರುತ್ತೆ. ESG ಅಂತ ಒಂದು ಥೀಮ್ ಇದೆ. ಫಾರ್ ಎಕ್ಸಾಂಪಲ್ ESG ಅಂದ್ರೆ ಏನು? E ಅಂದ್ರೆ ಎನ್ವಿರಾನ್ಮೆಂಟಲ್, S ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, G ಅಂದ್ರೆ ಕಾರ್ಪೊರೇಟ್ ಗವರ್ನೆನ್ಸ್. ಸೊ ಕಂಪ್ನಿಗಳು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ನ ಡೆವಲಪ್ ಮಾಡಬೇಕು, ಅವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಏನೋ ಬಂದಿರೋ ಪ್ರಾಫಿಟ್ ಅಲ್ಲಿ ಸಮ್ ಅಮೌಂಟ್ ಏನೋ ಒಂದು ಅನಾಥಾಶ್ರಮಕ್ಕೆ ಅಥವಾ ಒಂದು ಸ್ಕೂಲ್ ಚಿಲ್ಡ್ರನ್ಸ್ ಎಜುಕೇಶನ್ಗೆ ಅಥವಾ ಏನೋ ಒಂದು ಸೋಷಿಯಲ್ ಕಾಸ್ಗೋಸ್ಕರ ಅವರು ಸ್ಪೆಂಡ್ ಮಾಡ್ತಾ ಇರಬೇಕು. ಪ್ಲಸ್ ಅವ್ರದ್ದು ಕಾರ್ಪೊರೇಟ್ ಗವರ್ನೆನ್ಸ್, ಅವ್ರದ್ದೇನು ಕಂಪ್ನಿದು ಗವರ್ನೆನ್ಸ್ ಇದೆ ಅದು ಸ್ಟ್ರಾಂಗ್ ಆಗಿರ್ಬೇಕು. ಇದನ್ನ ESG ಥೀಮ್ ಅಂತ ಹೇಳ್ತೀವಿ. ಈ ತರ ಸುಮಾರು ಥೀಮ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಥೀಮ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಥೀಮ್ ಇದೆ, ರಿಯಲ್ ಎಸ್ಟೇಟ್ ಥೀಮ್ ಇದೆ. ಈ ತರ ಸುಮಾರು ಥೀಮ್ಗಳು ಇರುತ್ತೆ. ಆ ಥೀಮಲ್ಲಿ ಇನ್ವೆಸ್ಟ್ ಮಾಡುವಂತ ಫಂಡ್ಸ್ ನಾವೇನ್ ಹೇಳ್ತೀವಿ, ಇದು ಥೀಮ್ಯಾಟಿಕ್ ಫಂಡ್ಸ್ ಅಂತ ಹೇಳ್ತೀವಿ. ಥೀಮ್ಯಾಟಿಕ್ ಫಂಡ್ಸ್ ಇಂಡೆಕ್ಸ್ ಫಂಡ್ಗೆ ಅಥವಾ ನಿಮ್ಮ ಇಕ್ವಿಟಿ ಡೈವರ್ಸಿಫೈಡ್ ಫಂಡ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇದು ಪರ್ಟಿಕ್ಯುಲರ್ ಥೀಮ್ ಅಲ್ಲಿ ಇನ್ವೆಸ್ಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಸೆಕ್ಟರ್ ಫಂಡ್ಸ್. ಏನಿದು ಸೆಕ್ಟರ್ ಫಂಡ್ಸ್? ಈಗ ನಾನು ಹೇಳಿದ್ನಲ್ಲ, ಥೀಮ್ ಅಲ್ಲಿ ಈ ತರ ಇಷ್ಟು ಮೂರು ಕಂಪ್ನಿಗಳು, ಹಿಂಗೆ ಮೂರು ಸೆಕ್ಟರ್, ನಾಲ್ಕು ಸೆಕ್ಟರ್, ಬೇರೆ ಬೇರೆ ಸೆಕ್ಟರ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಬ್ಯಾಂಕಿಂಗ್ ಸೆಕ್ಟರ್, ಬರೀ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡುವಂತದ್ದು ಫಂಡ್ ಅನ್ನ ಏನಂತೀವಿ, ಸೆಕ್ಟರ್ ಫಂಡ್ ಅಂತ ಹೇಳ್ತೀವಿ. ಅಥವಾ ಬರೀ ಫಾರ್ಮಾ ಫಂಡ್ಸ್, ಈ ಬರೀ ಫಾರ್ಮಾ ಕಂಪ್ನಿಗಳಲ್ಲೇ ಇನ್ವೆಸ್ಟ್ ಮಾಡುವಂತದ್ದು ಏನ್ ಮಾಡ್ತೀವಿ ನಾವು, ಫಾರ್ಮಾ ಸೆಕ್ಟರ್ ಫಂಡ್ಸ್ ಅಂತ ಹೇಳ್ತೀವಿ. ಈ ತರ ಸೆಕ್ಟರ್ ಫಂಡ್ಸ್ ಏನಾಗುತ್ತೆ, ತುಂಬಾ ಹೈ ರಿಸ್ಕ್ ಇರುತ್ತೆ, ತುಂಬಾ ಹೈ ರಿಟರ್ನ್ ಇರುತ್ತೆ. ಯಾಕಂದ್ರೆ ಅದು ಒಂದೇ ಒಂದು ಸೆಕ್ಟರ್ ಇನ್ವೆಸ್ಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಆ ಸೆಕ್ಟರ್ ಏನಾದ್ರೂ ಸ್ವಲ್ಪ ಡೌನ್ ಆಯ್ತು ಅಂತಂದ್ರೆ ನನ್ನ ಫಂಡ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಡೆಕ್ಸ್ ಫಂಡ್ ಆಯ್ತು, ಡಿವಿಡೆಂಡ್ ಫೀಲ್ಡ್ ಫಂಡ್ ಆಯ್ತು, ಇಕ್ವಿಟಿ ಡೈವರ್ಸಿ ಫಂಡ್ ಆಯ್ತು, ಥೀಮ್ಯಾಟಿಕ್ ಮತ್ತೆ ಸೆಕ್ಟರ್ ಫಂಡ್ಸ್. ಲಾಸ್ಟ್ ಆಗಿ ಒಂದು ಕ್ಯಾಟಗರಿ ಇದೆ, ಸ್ಪೆಷಲ್ ಕ್ಯಾಟಗರಿ. ಇದನ್ನ ELSS ಅಂತ ಹೇಳ್ತೀವಿ. ELSS ಅಂದ್ರೆ ಏನಪ್ಪಾ, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ. ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ. ಅಟ್ ದ ಸೇಮ್ ಟೈಮ್ ಈ ಫಂಡ್ ಅಲ್ಲಿ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಏನ್ ಲಾಕ್ ಇನ್ ಪೀರಿಯಡ್? 3 years ಲಾಕ್ ಇನ್ ಪೀರಿಯಡ್ ಇರುತ್ತೆ. 3 years ವರೆಗೂ ನಾನು ಅಮೌಂಟ್ ವಿಡ್ರಾ ಮಾಡಕ್ಕಾಗಲ್ಲ. 3 years ಆದ್ಮೇಲೆ ಬೇಕಾದ್ರೆ ಅದು ಫಂಡ್ ಕ್ಲೋಸ್ ಆಗುತ್ತೆ. ಐ ಮೀನ್ ಲಾಕ್ ಇನ್ ಪೀರಿಯಡ್ ಕ್ಲೋಸ್ ಆಗುತ್ತೆ. ಅವಾಗ ಬೇಕು ಅಂದ್ರೆ ವಿಡ್ರಾ ಮಾಡಬಹುದು, ಅಥವಾ ತಿರ್ಗಾ ಬೇಡ ಹಂಗೆ ಬೇಡ ಅಂದ್ರೆ ತಿರ್ಗಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇದನ್ನ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ ಹೇಳ್ತೀವಿ. ಇದೊಂದೇ ಕ್ಯಾಟಗರಿ ನಿಮಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಟ್ಯಾಕ್ಸ್ ಸೇವಿಂಗ್ ಆಪ್ಷನ್ಸ್ ಕೊಡುವಂತದ್ದು ATC ನಲ್ಲಿ. ಬ್ಯಾಲೆನ್ಸ್ ಫಂಡ್ ಸ್ವಲ್ಪ ಆಮೇಲೆ ಬರೋಣ. ಡೆಟ್ ಫಂಡ್ಸ್, ಇಲ್ಲಿ ಸುಮಾರು ಕ್ಯಾಟಗರಿ ಕೊಟ್ಟಿದ್ದಾರೆ. ನಾನು ಬ್ರೀಫ್ ಆಗಿ ಹೇಳ್ತೀನಿ ನಿಮ್ಗೆ. ಒಂದು ನಾರ್ಮಲ್ 5 ಕ್ಯಾಟಗರಿ ಡೆಟ್ ಫಂಡ್ ಅಲ್ಲಿ 5 ತರದ ಕ್ಯಾಟಗರಿ. ಏನದು 5 ಕ್ಯಾಟಗರಿ ಅಂತ? ಒಂದು ಲಿಕ್ವಿಡ್ ಫಂಡ್. ಓಕೆ, ಲಿಕ್ವಿಡ್ ಫಂಡ್ ಬಂದು ವೆರಿ ಶಾರ್ಟ್ ಟರ್ಮ್, ಒಂದು ವಾರದಿಂದ ಹಿಡಿದು ನನಗೆ 1 ತಿಂಗಳು ಅಥವಾ 3 ತಿಂಗಳವರೆಗೂ ನನಗೆ ಅಮೌಂಟ್ ಇನ್ವೆಸ್ಟ್ ಮಾಡೋದಕ್ಕಿದೆ ಅಂದ್ರೆ ಈ ಲಿಕ್ವಿಡ್ ಫಂಡ್ ಅಲ್ಲಿ ಸೂಟಬಲ್. ಲಿಕ್ವಿಡ್ ಫಂಡ್ ಅಲ್ಲಿ ನನಗೆ ರಿಟರ್ನ್ಸ್ ಅಷ್ಟೊಂದು ಬರಲ್ಲ, 4%, 4.5% ಅಥವಾ 5% ಬರಬಹುದು. ಬಟ್ ಇದೇನಾಗುತ್ತೆ, ಸೇಫ್ ಆಗಿರುತ್ತೆ. ಇದರಲ್ಲಿ ಮಾರ್ಕೆಟ್ ವಾಲಟಿಲಿಟಿ ಇರಲ್ಲ. ನಾನು ಹಾಕಿರೋ ಪ್ರಿನ್ಸಿಪಲ್ ಸೇಫ್ ಆಗಿರುತ್ತೆ. ಎನಿ ಟೈಮ್ ಬೇಕಾದ್ರೆ ನಾನು ತೆಗಿಬಹುದು. ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಏನ್ ಮಾಡ್ತಾರೆ, ಸ್ಯಾಲರಿ ಅರ್ನರ್ಸ್ ಇರ್ತಾರೆ, ಅವ್ರ ಸ್ಯಾಲರಿ ಮಂತ್ ಎಂಡ್ ಅಲ್ಲೋ ಅಥವಾ ಬಿಗಿನಿಂಗ್ ಆಫ್ ದ ಮಂತ್ ಅಲ್ಲೋ ಸ್ಯಾಲರಿ ಆಗುತ್ತೆ. ಬಟ್ ಅವ್ರ ಎಕ್ಸ್ಪೆನ್ಸ್ ಏನಾಗುತ್ತೆ, ಥ್ರೂ ಔಟ್ ಮಂತ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಮಂತ್ ಎಂಡ್ ಅಲ್ಲಿ 1 lakh ಸ್ಯಾಲರಿ ಬಂತು, ಅವ್ರಿಗೆ ಏನಾಗುತ್ತೆ 20,000 ಮಾತ್ರ ಇಮಿಡಿಯೇಟ್ ಆಗಿ ಬೇಕು. ಮಿಕ್ಕಿರೋ 80,000 ನನಗೆ 15ನೇ ತಾರೀಕು ಆದ್ಮೇಲೆ ಬೇಕು, 20ನೇ ತಾರೀಕು ಆದ್ಮೇಲೆ ಬೇಕು, ಅಥವಾ 25ನೇ ತಾರೀಕು ಆದ್ಮೇಲೆ ಬೇಕು, EMI ಕಟ್ಟೋದಿದೆ, ಅದೆಲ್ಲ ಇದೆ ಅಂತಂದ್ರೆ ಅಲ್ಲಿವರೆಗೂ ಸುಮ್ಮನೆ ಬ್ಯಾಂಕ್ ಅಲ್ಲಿ ಇಡೋ ಬದಲು ಅದನ್ನ ಲಿಕ್ವಿಡ್ ಫಂಡ್ ಗೆ ಮೂವ್ ಮಾಡಬಹುದು. ಲಿಕ್ವಿಡ್ ಫಂಡ್ ಮೂವ್ ಮಾಡಿದ್ರೆ ಅಲ್ಲಿ ಅಟ್ಲೀಸ್ಟ್ ಇಂಟ್ರೆಸ್ಟ್ ಜನರೇಟ್ ಆಗ್ತಾ ಇರುತ್ತೆ. ಎನಿ ಟೈಮ್ ಬೇಕಾದ್ರೆ ನಾನು ವಿತಿನ್ 24 hours ಅಲ್ಲಿ ತೆಗಿಬಹುದು. ಆ ಲಿಕ್ವಿಡ್ ಫಂಡ್ ಅಲ್ಲಿ ಕೆಲವೊಂದು ಇನ್ಸ್ಟಾ ಫಂಡ್ ಅಂತ ಬರುತ್ತೆ, ಅದು ನೀವು ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ಬೇಕಾದ್ರೆ 90% ವರೆಗೂ ನೀವು ಅಮೌಂಟ್ ತೆಗಿಬಹುದು. ಇದನ್ನ ಲಿಕ್ವಿಡ್ ಫಂಡ್, ಇದು ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ, ಇದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಕ್ಯಾಟಗರಿ ಡೆಟ್ ಫಂಡ್ ಅಲ್ಲಿ ಬರೋದು ಮನಿ ಮಾರ್ಕೆಟ್ ಫಂಡ್ಸ್ ಅಂತ ಹೇಳ್ತೀವಿ. ಮನಿ ಮಾರ್ಕೆಟ್ ಅಥವಾ ಲೋ ಡ್ಯೂರೇಷನ್ ಫಂಡ್ಸ್. ಏನಿದು ಮನಿ ಮಾರ್ಕೆಟ್ ಫಂಡ್ಸ್ ಅಂತಂದ್ರೆ, ಈ ಬ್ಯಾಂಕ್ ಗಳಲ್ಲಿ ಟ್ರಾನ್ಸಾಕ್ಷನ್ಸ್ ನಡೀತಾ ಇರುತ್ತೆ. ಓಕೆ, ಎಷ್ಟೋ ಬ್ಯಾಂಕ್ ಇರುತ್ತೆ, ಅವರು RBI ರೂಲ್ಸ್ ಪ್ರಕಾರ SLR ಸ್ಟ್ಯಾಚ್ಯುಟರಿ ಲಿಕ್ವಿಡ್ ರೇಷಿಯೋ ಮೇಂಟೈನ್ ಮಾಡಬೇಕಾಗುತ್ತೆ. ಅವಾಗ ಕೆಲವೊಂದ್ಸಲ ಅವ್ರ ಹತ್ರ ಫಂಡ್ಸ್ ಇರಲ್ಲ, ಅಥವಾ ಯಾವ್ದೊಂದು ಹೆವಿ ಪೇಮೆಂಟ್ ಬೇಕಾಗುತ್ತೆ, ಅವ್ರ ಹತ್ರ ಫಂಡ್ಸ್ ಇರಲ್ಲ. ಅವಾಗ ಏನ್ ಮಾಡ್ತಾರೆ, ಬೇರೆ ಬ್ಯಾಂಕ್ ಇಂದ ಬಾರೋ ಮಾಡ್ತಾರೆ. ಅವರು ಡೈರೆಕ್ಟ್ ಆಗಿ ಬೇರೆ ಬ್ಯಾಂಕ್ ಇಂದ ಬಾರೋ ಮಾಡೋ ಬದಲು ಅವ್ರು ಏನ್ ಮಾಡ್ತಾರೆ, ಮನಿ ಮಾರ್ಕೆಟ್ ಅಪ್ರೋಚ್ ಮಾಡ್ತಾರೆ. ಯಾರ ಹತ್ರ ಎಕ್ಸೆಸ್ ಫಂಡ್ ಇರುತ್ತೋ ಅವರು ಮನಿ ಮಾರ್ಕೆಟ್ ಅಲ್ಲಿ ಹಾಕಿರ್ತಾರೆ. ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೋ ಅವ್ರು ತಗೊಂಡಾಗ ಅವರು ಸ್ಮಾಲ್ ಇಂಟ್ರೆಸ್ಟ್ ಪೇ ಮಾಡ್ತಾರೆ ಇದಕ್ಕೆ. ಇದನ್ನ ನಾವೇನ್ ಮಾಡ್ತೀವಿ, ಮನಿ ಮಾರ್ಕೆಟ್ ಅಂತ ಹೇಳ್ತೀವಿ. ಅಲ್ಲಿ ಯಾವ ಪೀರಿಯಡ್ ಯೂಸ್ಫುಲ್ ಅಂದ್ರೆ, ಅಟ್ಲೀಸ್ಟ್ ನಾನು 3 months ವರೆಗೂ ನಂಗೆ ಅಮೌಂಟ್ ಬೇಕಾಗಿಲ್ಲ, ಬಟ್ ಅಪ್ ಟು 6 months ಅಥವಾ 1 year ವರೆಗೂ ನಾನು ಇನ್ವೆಸ್ಟ್ ಮಾಡಬಹುದು ಮನಿ ಮಾರ್ಕೆಟ್ ಅಲ್ಲಿ. ಮನಿ ಮಾರ್ಕೆಟ್ ಅಲ್ಲಿ ಲಿಕ್ವಿಡ್ ಫಂಡ್ ಅಲ್ಲಿ ನಾನು ಹೇಳ್ದಂಗೆ 4 ರಿಂದ 5% ಬರ್ತಾ ಇರುತ್ತಪ್ಪ. ಮನಿ ಮಾರ್ಕೆಟ್ ಅಲ್ಲಿ 5 ರಿಂದ 7% ವರೆಗೂ ರಿಟರ್ನ್ ಸಿಗುತ್ತೆ. ಸೇವಿಂಗ್ಸ್ ಅಕೌಂಟ್ ಗಿಂತ ಇನ್ನೂ ಉತ್ತಮ, ಯಾಕಂದ್ರೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನನಗೆ ಬರೀ 3.5-4% ಬರುತ್ತೆ. ನಾನು ಮನಿ ಮಾರ್ಕೆಟ್ ಅಲ್ಲಿ ಅಟ್ಲೀಸ್ಟ್ ನನಗೆ ಒಂದು 5%, 6% ಬಂದ್ರೆ ಒಂದ್ 2% ಎಕ್ಸ್ಟ್ರಾ ಅರ್ನ್ ಮಾಡಿದ್ರೆ
ಒಳ್ಳೇದಲ್ವಾ ಆತರ. ಸೊ ಅದನ್ನ ನಾವು ಮನಿ ಮಾರ್ಕೆಟ್ ಫಂಡ್ಸ್ ಅಂತ ಹೇಳ್ತೀವಿ. ಇದಾದ್ಮೇಲೆ ಬರೋದು ನೆಕ್ಸ್ಟ್ ಬರೋದು ಕಾರ್ಪೊರೇಟ್ ಬಾಂಡ್ ಫಂಡ್ಸ್ ಅಂತ ಬರುತ್ತೆ. ಕಾರ್ಪೊರೇಟ್ ಬಾಂಡ್ ಫಂಡ್ ಬಂದು AAA ರೇಟಿಂಗ್ ಇರೋ ಬಾಂಡ್ಗಳಲ್ಲಿ ಕಾರ್ಪೊರೇಟ್ ಬಾಂಡ್ಗಳು ಅವ್ರಿಗೆ ಸಾಲ ರೂಪದಲ್ಲಿ ಅವ್ರು ದುಡ್ಡು ತಗೊಳ್ತಾರೆ. ಬ್ಯಾಂಕ್ ಕಂಪ್ನಿಗಳು ಹೆಂಗೆ ಬ್ಯಾಂಕ್ ಅಲ್ಲಿ ನಾವು ಲೋನ್ ತಗೊಳ್ತೀವಲ್ಲ, ಮನೆ ಕಟ್ಸ್ಬೇಕಾದ್ರೆ ಅಥವಾ ಕಾರ್ ತಗೋಬೇಕಾದ್ರೆ ಅಥವಾ ನನ್ನ ಪರ್ಸನಲ್ ರಿಕ್ವೈರ್ಮೆಂಟ್ ಪರ್ಸನಲ್ ಲೋನ್ ಈ ತರ ತಗೊಳ್ತೀವಲ್ಲ, ಅದೇ ರೀತಿ ಕಂಪ್ನಿಗಳು ಜನರ ಹತ್ರ ದುಡ್ಡು ತಗೊಳ್ತಾರೆ. ಆ ದುಡ್ಡನ್ನ ಅವರು ಕಂಪ್ನಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಥವಾ ಕಂಪ್ನಿದು ಗ್ರೋತ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಹಾಕ್ಬಿಟ್ಟು ಇನ್ವೆಸ್ಟರ್ಸ್ ಕೊಡ್ತಾರೆ. ಇದನ್ನ ನಾವು ಕಾರ್ಪೊರೇಟ್ ಬಾಂಡ್ಸ್ ಅಂತ ಹೇಳ್ತೀವಿ. ಆ ಕಾರ್ಪೊರೇಟ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ಡೆಟ್ ಫಂಡ್ಸ್ ಥ್ರೂ. ಇದು ಯೂಶಲಿ ಮಿನಿಮಮ್ 3 ವರ್ಷ 4 ವರ್ಷ ಪೀರಿಯಡ್ ಇದ್ದಾಗ ಇನ್ವೆಸ್ಟ್ ಮಾಡೋದು ಒಳ್ಳೇದು. ಕಾರ್ಪೊರೇಟ್ ಬಾಂಡ್ ಫಂಡ್ ಅಲ್ಲಿ ನಮಗೆ ಲಿಕ್ವಿಡ್ ಫಂಡ್ ಅಥವಾ ಮನಿ ಮಾರ್ಕೆಟ್ ಗಿಂತ 2-3% ಎಕ್ಸ್ಟ್ರಾನೇ ಇಂಟ್ರೆಸ್ಟ್ ಸಿಗುತ್ತೆ. ಬಟ್ ಏನಂದ್ರೆ ಲಾಂಗರ್ ಪೀರಿಯಡ್ ಇದ್ದಷ್ಟು ಒಳ್ಳೇದು. ಅಟ್ಲೀಸ್ಟ್ ಒಂದು 3 years ಅಥವಾ 2.5 years 3 years ಇದ್ರೆ ಒಳ್ಳೇದು. ಇದಾದ್ಮೇಲೆ ನೆಕ್ಸ್ಟ್ FMPs ಅಂತ ಬರುತ್ತೆ, ಫಿಕ್ಸೆಡ್ ಮೆಚುರಿಟಿ ಪ್ಲಾನ್ಸ್ ಅಂತ ಹೇಳಿ. ಇನ್ಮೇಲೆ ಅವಾಗ ಈಗ ಗವರ್ಮೆಂಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಕ್ ಹೋಗ್ತಿದ್ರಲ್ಲ, ಈಗ ಏನಾಗುತ್ತೆ FMPs ಸುಮಾರು FMPs ಬರುತ್ತೆ, ಫಿಕ್ಸೆಡ್ ಮೆಚುರಿಟಿ ಪ್ಲಾನ್ ಅಂತ. ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಆಗಿರುತ್ತೆ, ಬಟ್ ಟೈಮ್ ಪೀರಿಯಡ್ ಒಂದು ಪೀರಿಯಡ್ ವರೆಗೂ ನಾವು ವಿಡ್ರಾ ಮಾಡಕ್ಕಾಗಲ್ಲ. ಆಗ್ಲೇ ಹೇಳಿದ್ನಲ್ಲ ಕ್ಲೋಸ್ ಎಂಡೆಡ್ ಅಂತ ಹೇಳಿ, ಇದು ಕ್ಲೋಸ್ ಎಂಡೆಡ್ ಆಗಿರುತ್ತೆ. ಒಂದು 3 yearsಗೋ ಅಥವಾ 3.5 yearsಗೋ, ಕೆಲವೊಂದೆಲ್ಲ 5 years ವರೆಗೂ ಲಾಕ್ ಇನ್ ಇರುತ್ತೆ. ಅಲ್ಲಿವರೆಗೂ ನಾನು ಹಾಕಕ್ಕಾಗಲ್ಲ, ವಿಡ್ರಾ ಮಾಡಕ್ಕಾಗಲ್ಲ. ಬಟ್ ನನಗೆ ಒಂದು ಸ್ಟೇಬಲ್ ಆಗಿ ಫಿಕ್ಸೆಡ್ ಆಗಿ ಒಂದು ರಿಟರ್ನ್ ಸಿಗುತ್ತೆ. ಸೊ ಇದು 4ನೇ ಕೆಟಗರಿ. ಇದಾದ್ಮೇಲೆ ಬರೋದು ಡ್ಯೂರೇಷನ್ ಫಂಡ್ಸ್ ಅಂತ ಹೇಳ್ತೀವಿ. ಲೋ ಡ್ಯೂರೇಷನ್ ಇರ್ಬೋದು, ಮೀಡಿಯಂ ಡ್ಯೂರೇಷನ್ ಇರ್ಬೋದು, ಶಾರ್ಟ್ ಡ್ಯೂರೇಷನ್ ಇರ್ಬೋದು ಅಥವಾ ಲಾಂಗ್ ಡ್ಯೂರೇಷನ್, ಡಿಪೆಂಡಿಂಗ್ ಆನ್ ದ ಬಾಂಡ್ ಡ್ಯೂರೇಷನ್ ಅದು ಆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಓಕೆ, ಯಾವ್ದು ನಾವು ಜಾಸ್ತಿ ಪೀರಿಯಡ್ ಬಿಟ್ಟಷ್ಟು ನಮಗೆ 8ರಿಂದ 8.5, 8.25, 8.75, 9% ವರೆಗೂ ನಮಗೆ ರಿಟರ್ನ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಡೆಟ್ ಫಂಡ್ ಅಂತ ಹೇಳ್ತೀವಿ. ಸೊ ಈಕ್ವಿಟಿ ಫಂಡ್ ಆಯ್ತು, ಡೆಟ್ ಫಂಡ್ ಆಯ್ತು. ಈ 2 ಕೆಟಗರಿ ಆದ್ಮೇಲೆ ಬ್ಯಾಲೆನ್ಸ್ ಫಂಡ್ ಅಂತ ಬರುತ್ತೆ. ಸೊ ಏನಪ್ಪ ಇದು ಬ್ಯಾಲೆನ್ಸ್ ಫಂಡ್? ಬ್ಯಾಲೆನ್ಸ್ ಫಂಡ್ ಅಲ್ಲಿ 3 ತರ ಕೆಟಗರಿ ಇದೆ. ಓಕೆ, ಒಂದು ಕನ್ಸರ್ವೇಟಿವ್ ಬ್ಯಾಲೆನ್ಸ್ ಫಂಡ್, ಒಂದು ಮೀಡಿಯಂ ಟರ್ಮ್ ಬ್ಯಾಲೆನ್ಸ್ ಫಂಡ್, ಇನ್ನೊಂದು ಅಗ್ರೆಸಿವ್ ಬ್ಯಾಲೆನ್ಸ್ ಫಂಡ್. ಸೊ 3 ಕೆಟಗರಿ ಇರುತ್ತೆ. ಸಾರಿ, ಬ್ಯಾಲೆನ್ಸ್ ಫಂಡ್ ಅಲ್ಲಿ 3 ತರ ಕೆಟಗರಿ. ಒಂದು ಡೆಟ್ ಕನ್ಸರ್ವೇಟಿವ್ ಬ್ಯಾಲೆನ್ಸ್ ಫಂಡ್, ಇನ್ನೊಂದು ಮೀಡಿಯಂ ಟರ್ಮ್ ಮೀಡಿಯಂ ಬ್ಯಾಲೆನ್ಸ್ ಫಂಡ್, ಇನ್ನೊಂದು ಲಾಸ್ಟ್ ಬಂದು ಅಗ್ರೆಸಿವ್ ಬ್ಯಾಲೆನ್ಸ್ ಫಂಡ್. ಕನ್ಸರ್ವೇಟಿವ್ ಬ್ಯಾಲೆನ್ಸ್ ಫಂಡ್ ಅಲ್ಲಿ ಏನಾಗುತ್ತೆ, ಡೆಟ್ ಪೋರ್ಷನ್ ಜಾಸ್ತಿ ಇರುತ್ತೆ. ಯೂಶಲಿ 70%, 60% ಗಿಂತ ಜಾಸ್ತಿ ನಮ್ದು ಡೆಟ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ. ಓನ್ಲಿ 30% ಅಥವಾ 40% ಮಾತ್ರ ಈಕ್ವಿಟಿ ಅಲ್ಲಿ ಇನ್ವೆಸ್ಟ್. ಅದನ್ನ ಕನ್ಸರ್ವೇಟಿವ್ ಬ್ಯಾಲೆನ್ಸ್ ಫಂಡ್ ಅಂತ. ಎರಡೂ 50-60% ಅಲ್ಲಿ ಈಕ್ವಿಟಿ, 50-60% ಅಲ್ಲಿ ಡೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ಮೀಡಿಯಂ